Welcome to computer class. In the last class, we have discussed about input devices, keyboard, mouse, light pen, joystick, scanner, digitizer. We have seen all these things. Today, we will discuss about output devices. Okay? Output devices. When the data and instructions are fed to the computer and processed, the next step is to get the output. Data ಮತ್ತು ಇನ್ಸ್ಟ್ರಕ್ಷನ್ಸ್ ಅನ್ನು ಕಂಪ್ಯೂಟರಿಗೆ ಕೊಟ್ಟ ಮೇಲೆ ಅದನ್ನು ಪ್ರೊಸೆಸ್ ಮಾಡಿ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಔಟ್ಪುಟ್ ಅನ್ನು ಪಡೆಯೋದು. There are different types of output devices. Mainly here we are discussing two types of output devices. Those are printer and plotter. Printer and plotter. Okay, I think you are seeing these devices somewhere, but there are different types of plotters. There are different types of printers. Those things we are going to discuss now in today's class. Okay, first consider printer. It is an electromechanical device which receives signal from the computer and acts accordingly. Printer andre ಏನು? Printer andre electromechanical device which accepts signals from the computer ಇಂದ ಸಿಗ್ನಲ್ ನ ಪಡ್ಕೊಳ್ಳುತ್ತೆ and acts accordingly. ಆ ಸಿಗ್ನಲ್ ಅದು ಯಾವ ಕಮಾಂಡ್ ಪಡ್ಕೊಂಡಿರುತ್ತಲ್ಲ ಆ ಕಮಾಂಡಿಗೆ ಅನುಗುಣವಾಗಿ ಅದು ಆಕ್ಟ್ ಮಾಡುತ್ತೆ. Classification of printers. The classification of printers is based on the way the characters are typed. Classification of printers ಎದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಯಾವ ರೀತಿ ನಾವು ಕ್ಯಾರೆಕ್ಟರ್ಸ್ ಅನ್ನು ಕೊಡ್ತೀವಿ ಪ್ರಿಂಟರ್ಗೆ, ಯಾವ ರೀತಿ ನಾವು ಕ್ಯಾರೆಕ್ಟರ್ಸ್ ಅನ್ನು ಟೈಪ್ ಮಾಡ್ತೀವಿ, ಅದರ ಮೇಲೆ ಕ್ಲಾಸಿಫಿಕೇಶನ್ ಆಫ್ ಪ್ರಿಂಟರ್ಸ್ ಬೇಸ್ ಆಗಿರುತ್ತೆ. The following figure shows the classification of printers. ಕ್ಲಾಸಿಫಿಕೇಶನ್ ಆಫ್ ಪ್ರಿಂಟರ್ ಗೆ ಒಂದು ಡಯಾಗ್ರಾಮ್ ಕೊಡ್ತೀನಿ ನೋಡಿ. ಪ್ರಿಂಟರ್ ನಾವು ಎರಡು ರೀತಿಯಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಒಂದು ಸೀರಿಯಲ್ ಪ್ರಿಂಟರ್, ಇನ್ನೊಂದು ಪ್ಯಾರಲಲ್ ಪ್ರಿಂಟರ್. ಸೀರಿಯಲ್ ಪ್ರಿಂಟರ್ ನಲ್ಲೂ ಕೂಡ ಇಂಪ್ಯಾಕ್ಟ್ ಪ್ರಿಂಟರ್ ಬರುತ್ತೆ, ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಬರುತ್ತೆ. ಪ್ಯಾರಲಲ್ ಪ್ರಿಂಟರ್ ನಲ್ಲಿ ಕೂಡ ಇಂಪ್ಯಾಕ್ಟ್ ಪ್ರಿಂಟರ್ ಬರುತ್ತೆ, ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಬರುತ್ತೆ. ಓಕೆ, ಫಸ್ಟ್ ವಿ ವಿಲ್ ಸಿ ಸೀರಿಯಲ್ ಪ್ರಿಂಟರ್. ಸೀರಿಯಲ್ ಪ್ರಿಂಟರ್ ಅಂದ್ರೆ ಏನು? Each character is a group of 8 bits. ನಾವೀಗಾಗಲೇ ಹೇಳಿದ್ದೀವಿ, ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಓನ್ಲಿ ಡಿಜಿಟಲ್ ಲ್ಯಾಂಗ್ವೇಜ್, ದಟ್ ಈಸ್ ಬೈನರಿ ಲ್ಯಾಂಗ್ವೇಜ್. 0 1 1 1 0 1 1 0 ಈ ರೀತಿ ಪ್ರತಿಯೊಂದು ಕ್ಯಾರೆಕ್ಟರ್ 8 ಬಿಟ್ಸ್ ರೆಪ್ರೆಸೆಂಟ್ ಮಾಡ್ತಾರೆ. ಎಷ್ಟು ಬಿಟ್ಸ್ ರೆಪ್ರೆಸೆಂಟ್ ಮಾಡ್ತವೆ? ಪ್ರತಿಯೊಂದು ಕ್ಯಾರೆಕ್ಟರ್ 8 ಬಿಟ್ಸ್ ರೆಪ್ರೆಸೆಂಟ್ ಮಾಡ್ತವೆ.
Each bit is transmitted from the computer and the same is received by the printer. ಪ್ರತಿಯೊಂದು ಬಿಟ್ ಕೂಡ ಕಂಪ್ಯೂಟರ್ಗೆ ಏನು ಮಾಡ್ತಾ ಹೋಗ್ತೀವಿ ನಾವು ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ಇಟ್ ಮೇ ಬಿ 0 or 1. ಅದು ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ. This bit by bit transmission of character on a single communication wire is possible in a serial printer. Serial printer ನಲ್ಲಿ ಒಂದೇ ಒಂದು ವೈರ್ ಇರುತ್ತೆ CPU ಇಂದ ಪ್ರಿಂಟರ್ ಗೆ. ಅದರಲ್ಲಿ ಬಿಟ್ ವೈಸ್ ಟ್ರಾನ್ಸ್ಮಿಷನ್ ಆಗುತ್ತೆ. ಒಂದೊಂದೇ ಬಿಟ್, ಈಗ ಒಂದು ಕ್ಯಾರೆಕ್ಟರ್ 8 ಬಿಟ್ ಅಂದ್ರೆ 8 ಬಿಟ್ ಒಂದೇ ಸಲ ಹೋಗೋದಿಲ್ಲ, ಒಂದೊಂದೇ ಬಿಟ್ 1 0 1 1 0 1 1 0 ಈ ರೀತಿ ಒಂದೊಂದೇ ಬಿಟ್ ಟ್ರಾನ್ಸ್ಮಿಷನ್ ಆಗುತ್ತೆ. 8 ಬಿಟ್ಸ್ ಗೆ ಒಂದು ಕ್ಯಾರೆಕ್ಟರ್ ಫಾರ್ಮ್ ಆಗುತ್ತೆ. ಓಕೆ, ಪ್ಯಾರಲಲ್ ಪ್ರಿಂಟರ್ ನೋಡೋಣ. ಈಗ ಸೀರಿಯಲ್ ಪ್ರಿಂಟರ್ ಆಯ್ತಾ, ಇಲ್ಲಿ ಬಿಟ್ ವೈಸ್ ಟ್ರಾನ್ಸ್ಮಿಷನ್ ಆಗುತ್ತೆ, ಬಿಟ್ ಟು ಬಿಟ್ ಟ್ರಾನ್ಸ್ಮಿಷನ್ ಆಗುತ್ತೆ, ಬಿಟ್ ಬೈ ಬಿಟ್ ಟ್ರಾನ್ಸ್ಮಿಷನ್ ಆಗುತ್ತೆ. ಎಲ್ಲಿ ಸೀರಿಯಲ್ ಪ್ರಿಂಟರ್ ನಲ್ಲಿ 8 ಬಿಟ್ಸ್ ಹೇಗೆ ಹೋಗುತ್ತೆ ಪ್ರಿಂಟರ್ ಗೆ CPU ಇಂದ ಸಿಂಗಲ್ ಕಮ್ಯುನಿಕೇಶನ್ ವೈರ್ ಇಂದ ಹೋಗುತ್ತೆ. ಓಕೆ, ಇದನ್ನ ಸೀರಿಯಲ್ ಪ್ರಿಂಟರ್ ಅಂತ ನಾವು ಕರಿತೀವಿ. ಪ್ಯಾರಲಲ್ ಪ್ರಿಂಟರ್ ಅಂದ್ರೆ ಏನು? A parallel printer has a group of 8 wires to have interface with the computer. Interface ಅಂದ್ರೆ ಒಂದು ಕಮ್ಯುನಿಕೇಶನ್ ಗೆ ಬ್ರಿಡ್ಜ್ ನಾವು ಹೇಳಿದ್ರು ಅಲ್ಲಿ ಹೋಗುತ್ತೆ, ಅದಕ್ಕೆ ಏನಂತ ಹೇಳ್ತೀವಿ? ಇಂಟರ್ಫೇಸ್. ಇಂಟರ್ಫೇಸ್ ಅಂತ ಹೇಳ್ತೀವಿ. ಓಕೆ, ಪ್ಯಾರಲಲ್ ಪ್ರಿಂಟರ್ ನಲ್ಲಿ 8 ಕಮ್ಯುನಿಕೇಶನ್ ವೈರ್ಸ್ ಇರ್ತವೆ. ಎಷ್ಟಿರ್ತವೆ? 8 ಕಮ್ಯುನಿಕೇಶನ್ ವೈರ್ಸ್ ಇರ್ತವೆ. ಇಲ್ಲಿ 8 ಬಿಟ್ಸ್ ಕೂಡ ಒಂದೇ ಸಲ ಟ್ರಾನ್ಸ್ಮಿಷನ್ ಆಗುತ್ತೆ ಪ್ರಿಂಟರ್ ಗೆ. ಒಂದೊಂದು ವೈರ್ ಇಂದ ಒಂದೊಂದು ಬಿಟ್ ಟ್ರಾನ್ಸ್ಮಿಷನ್ ಆಗುತ್ತೆ. ಸೀರಿಯಲ್ ಪ್ರಿಂಟರ್ ನಲ್ಲಿ ಅಂದ್ರೆ ಸಿಂಗಲ್ ವೈರ್ ಕಮ್ಯುನಿಕೇಶನ್ ಇರ್ತದೆ. ಪ್ಯಾರಲಲ್ ಪ್ರಿಂಟರ್ ಅಂದ್ರೆ 8 ವೈರ್ಸ್ ಇರುತ್ತೆ. 8 ಬಿಟ್ಸ್ ಕೂಡ ಒಂದೇ ಸಲ ಪ್ಯಾರಲಲ್ ಆಗಿ CPU ಇಂದ ಪ್ರಿಂಟರ್ ಗೆ ಏನಾಗುತ್ತೆ? ಟ್ರಾನ್ಸ್ಮಿಟ್ ಆಗುತ್ತೆ. ಇದನ್ನ ನಾವು ಏನಂತ ಹೇಳ್ತೀವಿ? ಪ್ಯಾರಲಲ್ ಪ್ರಿಂಟರ್ ಅಂತ ಹೇಳ್ತೀವಿ. ಈಚ್ ವೈರ್ ಕ್ಯಾರೀಸ್ 1 ಬಿಟ್ ಆಫ್ ಎ ಕ್ಯಾರೆಕ್ಟರ್ ಎಟ್ ಎ ಟೈಮ್. ಪ್ರತಿಯೊಂದು ವೈರ್ ಎಷ್ಟು ಬಿಟ್ ಕ್ಯಾರಿ ಮಾಡುತ್ತೆ? 1 ಬಿಟ್ ಕ್ಯಾರಿ ಮಾಡುತ್ತೆ. 8 ವೈರ್ಸ್ ಇದ್ರೆ ಒಂದೇ ಸಲಿಗೆ 8 ಬಿಟ್ಸ್ ಹೋಗುತ್ತೆ. therefore all 8 bits that make a character are transmitted to the printer. ಆ ಎಲ್ಲ 8 ಬಿಟ್ಸ್ ಅನ್ನು ಒಂದೇ ಸಲಿಗೆ ಏನು ಮಾಡ್ತೀವಿ? ಇಲ್ಲಿ ಟ್ರಾನ್ಸ್ಮಿಟ್ ಮಾಡ್ತೀವಿ. thus parallel transmission of bits is used in parallel printer. ಹೀಗೆ ಪ್ಯಾರಲಲ್ ಪ್ರಿಂಟರ್ ಅಲ್ಲಿ ನಾವು ಪ್ಯಾರಲಲ್ ಟ್ರಾನ್ಸ್ಮಿಷನ್ ಆಫ್ ಬಿಟ್ ಅನ್ನು ಮಾಡ್ತೀವಿ. Based on printing mechanism, printers are classified into impact and non-impact printers. Okay, serial printer ಆಯಿತು, parallel printer ಆಯಿತು. ಈಗ ಇಂಪ್ಯಾಕ್ಟ್ ಮತ್ತು non-impact ಪ್ರಿಂಟರ್ ಅಂದ್ರೆ ಏನು? Based on printing mechanism, printers are classified into impact and non-impact printers. ಪ್ರಿಂಟಿಂಗ್ ಮೆಕ್ಯಾನಿಸಮ್ ಅನ್ನು ಅವಲಂಬಿಸಿ ಪ್ರಿಂಟರ್ ಗಳನ್ನ ಇಂಪ್ಯಾಕ್ಟ್ ಮತ್ತೆ ನಾನ್ ಇಂಪ್ಯಾಕ್ಟ್ ಆಗಿ ನಾವೇನ್ ಮಾಡ್ತೀವಿ? ಇಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಇನ್ ಇಂಪ್ಯಾಕ್ಟ್ ಪ್ರಿಂಟಿಂಗ್ ನಲ್ಲಿ ಏನಾಗುತ್ತೆ? ದೇರ್ ವಿಲ್ ಬಿ ಅನ್ ಆಕ್ಚುಯಲ್ ಫಿಸಿಕಲ್ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಪ್ರಿಂಟ್ ಹೆಡ್ ಅಂಡ್ ದ ಪೇಪರ್. ಪ್ರಿಂಟ್ ಹೆಡ್ ಇರುತ್ತಲ್ಲ, ಆ ಪ್ರಿಂಟ್ ಹೆಡ್ಡಿಗೂ ಮತ್ತೆ ಪ್ರಿಂಟ್ ನಲ್ಲಿ ಹಾಕಿರೋ ಪೇಪರಿಗೂ ಆಕ್ಚುಯಲ್ ಫಿಸಿಕಲ್ ಕಾಂಟ್ಯಾಕ್ಟ್ ಇರುತ್ತೆ. ಎಲ್ಲಿ? ಇಂಪ್ಯಾಕ್ಟ್ ಪ್ರಿಂಟರ್ ನಲ್ಲಿ. ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ನಲ್ಲಿ ಆಕ್ಚುಯಲ್ ಫಿಸಿಕಲ್ ಕಾಂಟ್ಯಾಕ್ಟ್ ಇರೋದಿಲ್ಲ. ಅರ್ಥ ಆಯ್ತಾ? ಪ್ರಿಂಟ್ ಹೆಡ್ಡಿಗೂ ಮತ್ತೆ ಪ್ರಿಂಟ್ ತೆಗೆಯೋ ಪೇಪರಿಗೂ ಫಿಸಿಕಲ್ ಕಾಂಟ್ಯಾಕ್ಟ್ ಇರುತ್ತೆ. ಎಲ್ಲಿ? ಇಂಪ್ಯಾಕ್ಟ್ ಪ್ರಿಂಟರ್ ಅಲ್ಲಿ. ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಲ್ಲಿ ಈ ರೀತಿ ಫಿಸಿಕಲ್ ಕಾಂಟ್ಯಾಕ್ಟ್ ಇರೋದಿಲ್ಲ. ಬಟ್ ಇನ್ ನಾನ್ ಇಂಪ್ಯಾಕ್ಟ್ ಪ್ರಿಂಟಿಂಗ್, ಪ್ರಿಂಟ್ ಹೆಡ್ ವಿಲ್ ನಾಟ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಪೇಪರ್. ಪೇಪರ್ ಜೊತೆ ಕಾಂಟ್ಯಾಕ್ಟ್ ಗೆ ಅದು ಬರೋದಿಲ್ಲ ನಾನ್ ಇಂಪ್ಯಾಕ್ಟ್ ಪ್ರಿಂಟಿಂಗ್ ಅಲ್ಲಿ. ಓಕೆ, ದೇರ್ ಆರ್ ವೇರಿಯಸ್ ಟೈಪ್ಸ್ ಆಫ್ ಪ್ರಿಂಟರ್ಸ್. ಸಮ್ ಆಫ್ देम ಆರ್ ಪ್ರಿಂಟರ್ ನಲ್ಲಿ ವೇರಿಯಸ್ ಟೈಪ್ಸ್ ಆಫ್ ಪ್ರಿಂಟರ್ಸ್ ಬರ್ತವೆ. ಸೊ ಇದು ಪ್ರಿಂಟ್ ಮೆಕ್ಯಾನಿಸಮ್ ಮೇಲೆ ಪ್ರಿಂಟರ್ ಅನ್ನು ಕ್ಲಾಸಿಫೈ ಮಾಡಿದ್ದು. ಪ್ರಿಂಟ್ ಮೆಕ್ಯಾನಿಸಮ್ ಮೇಲೆ ಪ್ರಿಂಟರ್ ಅನ್ನು ಕ್ಲಾಸಿಫೈ ಮಾಡಿದ್ದು. ಸೀರಿಯಲ್, ಪ್ಯಾರಲಲ್, ಇಂಪ್ಯಾಕ್ಟ್, ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಹೇಳಿ. ಓಕೆ, there are different types of printers. ಬೇರೆ ಬೇರೆ ರೀತಿಯ ಪ್ರಿಂಟರ್ಸ್ ಗಳು ಬರ್ತವೆ. ಯಾವುವು? we will discuss here 3 main types of printers.
One is dot matrix printer. Another one is laser printer. Another one is inkjet printer. ನೋಡಿ ಇಲ್ಲಿ ಪ್ರಿಂಟರ್ಸ್ ನಾವು ಯಾವ ರೀತಿ ಕ್ಲಾಸಿಫೈ ಮಾಡ್ತೀವಿ? ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್, ಲೇಸರ್ ಪ್ರಿಂಟರ್, ಇnkjet ಪ್ರಿಂಟರ್ ಅಂತ ಹೇಳಿ. ಈಗ ಒನ್ ಬೈ ಒನ್ ಸ್ಟಡಿ ಮಾಡ್ತಾ ಬರೋಣ. ಫಸ್ಟ್ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಅಂದ್ರೆ ಏನು ನೋಡೋಣ. ಓಕೆ, the shape of the character that is to be printed on the paper is formed by the dots. ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ನಲ್ಲಿ ಯಾವ ಒಂದು ಕ್ಯಾರೆಕ್ಟರ್ ನಾವು ಪೇಪರ್ ಮೇಲೆ ಪ್ರಿಂಟ್ ಮಾಡ್ತಾ ಇರ್ತೀವಲ್ಲ ಅದು ಒಂದೊಂದೇ ಡಾಟ್ ಆಗಿ ಪ್ರಿಂಟ್ ಆಗುತ್ತೆ ಕ್ಯಾರೆಕ್ಟರ್ ಶೇಪ್ ನಲ್ಲಿ. ಓಕೆ, these dots are the result of striking of pins located at the tip of the print head. Print head ತುದಿಯಲ್ಲಿ ಟಿಪ್ ಅಲ್ಲಿ ಒಂದು ಪಿನ್ ಇರುತ್ತೆ. ಆ ಪಿನ್ ಪೇಪರ್ ಅನ್ನು ಸ್ಟ್ರೈಕ್ ಮಾಡ್ತಾ ಬರುತ್ತೆ. ಹಾಗಾಗಿ ಡಾಟ್ಗಳು ಬರ್ತಾ ಹೋಗ್ತವೆ. ಆ ಡಾಟ್ಗಳೆಲ್ಲ ಸೇರಿ ಏನಾಗುತ್ತೆ? ಕ್ಯಾರೆಕ್ಟರ್ ಆಗುತ್ತೆ. ಓಕೆ, these dots are the okay. These pins are arranged in a matrix form, hence the name dot matrix. ಆ ಪಿನ್ಸ್ ಯಾವ ರೀತಿ ಅರೇಂಜ್ ಮಾಡಿರ್ತೀವಿ? ನಾವು ಮ್ಯಾಟ್ರಿಕ್ಸ್ ಫಾರ್ಮ್ ನಲ್ಲಿ ಅರೇಂಜ್ ಮಾಡಿರ್ತೀವಿ. ಮ್ಯಾಟ್ರಿಕ್ಸ್ ಅಂದ್ರೆ ನೀವು ನೋಡಿರಬಹುದು ಈ ರೀತಿ ಇರುತ್ತೆ ಪಿನ್. ಮ್ಯಾಟ್ರಿಕ್ಸ್ ಫಾರ್ಮ್ ನಲ್ಲಿ ಪಿನ್ ಇರುತ್ತೆ. ಅದು ಒಂದು ಕ್ಯಾರೆಕ್ಟರ್ ಪ್ರಿಂಟ್ ಮಾಡಕ್ಕೆ ಹೇಗೆ ವರ್ಕ್ ಮಾಡಬೇಕು ಆ ರೀತಿಯಲ್ಲಿ ವರ್ಕ್ ಮಾಡುತ್ತೆ. ಓಕೆ, ಒಂದೊಂದೇ ಪಿನ್ ಏನ್ ಮಾಡ್ತಾ ಹೋಗ್ತವೆ? ಪೇಪರ್ ಅನ್ನ ಸ್ಟ್ರೈಕ್ ಮಾಡ್ತಾ ಹೋಗ್ತವೆ. ನಾವು ಎ ಅಂತ ಬರೆದ್ರೆ ಡಾಟ್ ಇಂದ ಏನಾಗುತ್ತೆ? ಎ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಾ? ದಿಸ್ ಈಸ್ ಅಬೌಟ್ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್. After receiving print command from the computer, the print head starts moving from leftmost column to the rightmost column on a paper. CPU ಇಂದ ಕಮಾಂಡ್ ಪಡ್ಕೊಂಡು ಆದ್ಮೇಲೆ ಪ್ರಿಂಟ್ ಹೆಡ್ ಹೇಗೆ ಮೂವ್ ಆಗುತ್ತೆ? ಲೆಫ್ಟ್ ಮೋಸ್ಟ್ ಕಾಲಮ್. ಕಾಲಮ್ ಅಂದ್ರೆ ಇದಕ್ಕೆ ನಾವು ಕಾಲಮ್ ಅಂತೀವಿ. ಲೆಫ್ಟ್ ಕಾಲಮ್ ಇಂದ ರೈಟ್ ಕಾಲಮ್ ಕಡೆಗೆ ಪ್ರಿಂಟ್ ಆಗ್ತಾ ಬರುತ್ತೆ. ಓಕೆ, it is a serial impact printer. ಈ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಸೀರಿಯಲ್ ಪ್ರಿಂಟರ್ ಹೌದು, ಇಂಪ್ಯಾಕ್ಟ್ ಪ್ರಿಂಟರ್ ಹೌದು. ಇದನ್ನ ಏನಂತ ಕರಿತೀವಿ ನಾವು? ಸೀರಿಯಲ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಕರಿತೀವಿ. ಸೀರಿಯಲ್ ಅಂತ ಯಾಕೆ ಕರಿತೀವಿ? ಯಾಕಂದ್ರೆ ಅಲ್ಲಿ ಬಿಟ್ ಬೈ ಬಿಟ್ ಟ್ರಾನ್ಸ್ಮಿಷನ್ ಆಗುತ್ತೆ. ಓಕೆ, ಒಂದೇ ಬಿಟ್ ಟ್ರಾನ್ಸ್ಮಿಷನ್ ಆಗ್ತಾ ಹೋಗುತ್ತೆ. ಇಂಪ್ಯಾಕ್ಟ್ ಅಂತ ಯಾಕೆ ಕರಿತೀವಿ? ಯಾಕಂದ್ರೆ ಪ್ರಿಂಟ್ ಹೆಡ್ಡಿಗೂ ಪೇಪರಿಗೂ ಇಲ್ಲಿ ಫಿಸಿಕಲ್ ಕಾಂಟ್ಯಾಕ್ಟ್ ಇದೆ. ಪ್ರಿಂಟ್ ಹೆಡ್ ಇಲ್ಲಿರೋ ತುದಿನಲ್ಲಿರೋ ಟಿಪ್ಪು ಪೇಪರಿಗೆ ಹೋಗಿ ಏನ್ ಮಾಡ್ತಾ ಇದೆ? ಸ್ಟ್ರೈಕ್ ಮಾಡ್ತಾ ಇದೆ. ಹಾಗಾದ್ರೆ ಇಲ್ಲಿ ಫಿಸಿಕಲ್ ಕಾಂಟ್ಯಾಕ್ಟ್ ಬಂತು ಎರಡಕ್ಕೂ. ಅದಕ್ಕೋಸ್ಕರ ನಾವು ಇದನ್ನ ಏನಂತ ಹೇಳ್ತೀವಿ? ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಹೇಳ್ತೀವಿ. ಹಾಗೆ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಇಂದ ಏನಂತ ಹೇಳ್ಬೋದು? ಸೀರಿಯಲ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಹೇಳ್ಬೋದು. ಓಕೆ, ಫೈನ್. ನೆಕ್ಸ್ಟ್ ಲೇಸರ್ ಪ್ರಿಂಟರ್. ಲೇಸರ್ ಪ್ರಿಂಟರ್ ಅಂದ್ರೆ ಏನು? ನೆಕ್ಸ್ಟ್ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಓರ್. ನೆಕ್ಸ್ಟ್ ಏನು? ಲೇಸರ್ ಪ್ರಿಂಟರ್. When there is a need for high quality output, laser printers are used. High quality output ಬೇಕಪ್ಪ ನಮಗೆ ಅಂದ್ರೆ ಯಾವ ಪ್ರಿಂಟರ್ ಅನ್ನು ಯೂಸ್ ಮಾಡ್ತೀವಿ? ಲೇಸರ್ ಪ್ರಿಂಟರ್ ಅನ್ನು ಯೂಸ್ ಮಾಡ್ತೀವಿ. These are used for producing both text and graphical output. ಓಕೆ, ಇದು ಟೆಕ್ಸ್ಟ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ, ಪ್ರಿಂಟ್ ಮಾಡುತ್ತೆ, ಮತ್ತೆ ಗ್ರಾಫಿಕಲ್ ಔಟ್ಪುಟ್ ಕೂಡ ಪ್ರಿಂಟ್ ಮಾಡುತ್ತೆ. ಯಾವುದು? ಲೇಸರ್ ಪ್ರಿಂಟರ್. It is a parallel non-impact printer.
ಇದು ಪ್ಯಾರಲಲ್ ಪ್ರಿಂಟರ್ ಮತ್ತೆ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್. ಹಾಗಾದ್ರೆ ಪ್ಯಾರಲಲ್ ಪ್ರಿಂಟರ್ ಅಂದ್ರೆ ಇಲ್ಲಿ 8 ಬಿಟ್ಸ್ ಒಂದೇ ಸಲ ಟ್ರಾನ್ಸ್ಮಿಷನ್ ಆಗುತ್ತೆ, 8 ವೈರ್ಸ್ ಇಂದ ಪ್ಯಾರಲಲ್ ಆಗಿ ಟ್ರಾನ್ಸ್ಮಿಷನ್ ಆಗುತ್ತೆ. ಅದಕ್ಕೆ ನಾವು ಇದನ್ನ ಏನ್ ಹೇಳ್ತೀವಿ, ಪ್ಯಾರಲಲ್ ಪ್ರಿಂಟರ್ ಅಂತ ಹೇಳ್ತೀವಿ. ಮತ್ತೆ ಇದು ನಾನ್ ಇಂಪ್ಯಾಕ್ಟ್ ಪ್ರಿಂಟರ್, ಇಲ್ಲಿ ಪ್ರಿಂಟ್ ಹೆಡ್ಡಿಗೂ ಕೂಡ ಮತ್ತೆ ಪೇಪರಿಗೂ ಕೂಡ ಏನಿರೋದಿಲ್ಲ, ಫಿಸಿಕಲ್ ಕಾಂಟ್ಯಾಕ್ಟ್ ಇರೋದಿಲ್ಲ. ಲೇಸರ್ ಪ್ರಿಂಟಿಂಗ್ ಟೆಕ್ನಾಲಜಿ ಯೂಸಸ್ ಎ ಲೇಸರ್ ಬೀಮ್ ಟು ಪ್ರೊಡ್ಯೂಸ್ ಆನ್ ಇಮೇಜ್. ಹಾಗಾದ್ರೆ ಹೇಗೆ ಪ್ರಿಂಟ್ ಮಾಡುತ್ತೆ ಪೇಪರ್ ಮೇಲೆ, ಇದು ಲೇಸರ್ ಬೀಮ್ ಅನ್ನು ಬಿಟ್ಟು ಪ್ರಿಂಟ್ ಮಾಡುತ್ತೆ. ಯೂಸಿಂಗ್ ಲೇಸರ್ ಬೀಮ್ the characters and graphical pictures are printed on the paper. Okay, next inkjet printer. Next ಯಾವುದು, inkjet printer ಅಂತ ಹೇಳ್ಬೋದು. ಓಕೆ, these are parallel and non impact printer. inkjet printer ಕೂಡ parallel printer, ಇದು ಕೂಡ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಹೇಳ್ಬೋದು. ಇನ್ಕ್ಜೆಟ್ ಪ್ರಿಂಟರ್ಸ್ ಆರ್ ಇಂಕ್ ಫಿಲ್ಡ್ ಕಾರ್ಟ್ರಿಜಸ್ ಅಂಡ್ ಟಿನಿ ನೋಜಲ್ಸ್ ಟು ಸ್ಪ್ರೇ ಇಂಕ್ ಟು ದ ಪೇಪರ್. ಇಲ್ಲಿ ಕಾರ್ಟ್ರಿಜಸ್ ಅಂತ ಕೇಳ್ತೀವಿ, ಪ್ರಿಂಟರ್ ನಲ್ಲಿ ಹೇಳ್ತೀವಿ ನಾವು, ಕಾರ್ಟ್ರಿಜ್ ಖಾಲಿ ಆಗ್ಬಿಟ್ಟಿದೆಯಪ್ಪ, ಇಂಕ್ ಖಾಲಿ ಆಗ್ಬಿಟ್ಟಿದೆಯಪ್ಪ, ಹೊಸ ಕಾರ್ಟ್ರಿಜ್ ಹಾಕಿಸ್ಬೇಕು ಅಂತ. ಒಂದು ಕಾರ್ಟ್ರಿಜ್ ನಲ್ಲಿ ಏನ್ ಮಾಡಿರ್ತಾರೆ, ಇಂಕ್ ನ ಫಿಲ್ ಮಾಡಿರ್ತಾರೆ. ಓಕೆ, ದೀಸ್ ಪ್ರಿಂಟರ್ಸ್ use ink filled cartridges and tiny nozzles to spray ink onto the paper. Tiny ಅಂದ್ರೆ small, nozzles ಅಂದ್ರೆ ಮೂತಿ, ಮೂಗು. ಓಕೆ, ಅದಕ್ಕೊಂದು ಸ್ಮಾಲ್ ಮೂತಿ ತರ ಇರುತ್ತೆ, ಮೂಗ್ ತರ ಇರುತ್ತೆ. ಓಕೆ, ಅದೇನ್ ಮಾಡುತ್ತೆ, ಆ ಟಿನಿ ನೋಜಲ್ ಕಾರ್ಟ್ರಿಜಸ್ ನಿಂದ ಇಂಕ್ ನ ಸ್ಪ್ರೇ ಮಾಡುತ್ತೆ. ಇಲ್ಲಿ ಫಿಸಿಕಲ್ ಕಾಂಟ್ಯಾಕ್ಟ್ ಬಂತ ಪೇಪರಿಗೂ ಮತ್ತೆ ಪ್ರಿಂಟ್ ಹೆಡ್ಡಿಗೂ ಆ ಪಿನ್ನಿಗೂ ಇಲ್ಲ, ಇಲ್ಲಿ ಫಿಸಿಕಲ್ ಕಾಂಟ್ಯಾಕ್ಟ್ ಬರೋದಿಲ್ಲ. ಅದಕ್ಕೆ ನಾವು ಇದನ್ನ ಏನ್ ಹೇಳ್ತೀವಿ, ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಹೇಳ್ತೀವಿ. ಆ ಪಿನ್ನಿಂದ ಪೇಪರ್ ಮೇಲೆ ಇಂಕ್ ಸ್ಪ್ರೇ ಆಗುತ್ತೆ. ಓಕೆ, ಇದರಲ್ಲಿ ಇಂಕ್ಜೆಟ್ ಪ್ರಿಂಟರ್ಸ್ ನಲ್ಲಿ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಇಂಕ್ಜೆಟ್ ಪ್ರಿಂಟರ್ಸ್. ಓಕೆ, ಯಾವ ತರ ಸ್ಪ್ರೇ ಆಗುತ್ತೆ, ಇನ್ ಎ ಸೀರೀಸ್ ಆಫ್ ಡಾಟ್ಸ್, series of dots and make the characters and graphics. series of dots ನಲ್ಲಿ ಪ್ರಿಂಟ್ ಆಗುತ್ತೆ, ಕ್ಯಾರೆಕ್ಟರ್ ಮತ್ತು ಗ್ರಾಫಿಕ್ಸ್ ಅನ್ನು ಪ್ರಿಂಟ್ ಮಾಡುತ್ತೆ. ಯಾವುದು, ಇನ್ಕ್ಜೆಟ್ ಪ್ರಿಂಟರ್ ಅಂತ ಹೇಳ್ಬೋದು. ಓಕೆ, a print head scans the paper in horizontal strips using a motor assembly to move it from the left to right and back, as another motor assembly rolls the paper in vertical steps. ಇಲ್ಲಿ ಎರಡು ಮೋಟಾರ್ ಅಸೆಂಬ್ಲಿ ಬರ್ತವೆ. ಒಂದು ಪೇಪರ್ ಅನ್ನ ಹಾರಿಜಾಂಟಲ್ ಆಗಿ ಮೂವ್ ಮಾಡ್ತಾ ಇರುತ್ತೆ, ಇನ್ನೊಂದು ಪೇಪರ್ ಅನ್ನ ವರ್ಟಿಕಲ್ ಆಗಿ ಮೂವ್ ಮಾಡ್ತಾ ಇರುತ್ತೆ. ಓಕೆ, ಎ ಪ್ರಿಂಟೆಡ್ ಸ್ಕ್ಯಾನ್ಸ್, ಪ್ರಿಂಟೆಡ್ ಏನ್ ಮಾಡುತ್ತೆ, ಸ್ಕ್ಯಾನ್ ಮಾಡುತ್ತೆ ದ ಪೇಪರ್ ಇನ್ ಹಾರಿಜಾಂಟಲ್ ಸ್ಟ್ರಿಪ್ಸ್. ಹಾರಿಜಾಂಟಲ್ ಅಂದ್ರೆ ಈ ರೀತಿ, ಓಕೆ, ವರ್ಟಿಕಲ್ ಅಂದ್ರೆ ಈ ರೀತಿ. ಹಾರಿಜಾಂಟಲ್ ಆಗಿ ಅದು ಏನ್ ಮಾಡ್ತಾ ಬರುತ್ತೆ, ಸ್ಕ್ಯಾನ್ ಮಾಡ್ತಾ ಬರುತ್ತೆ ಪೇಪರ್ ಅನ್ನ. ಓಕೆ, ಇಂಕ್ ಏನಾಗ್ತಾ ಹೋಗುತ್ತೆ, ಹಾರಿಜಾಂಟಲ್ ಆಗಿ ಸ್ಪ್ರೇ ಮಾಡ್ತಾ ಬರುತ್ತೆ. ಒಂದು ಮೋಟಾರ್ ಅಸೆಂಬ್ಲಿ ಪೇಪರ್ ಅನ್ನ ಹಾರಿಜಾಂಟಲ್ ಆಗಿ ಮೂವ್ ಮಾಡ್ತಾ ಇರುತ್ತೆ, ಇನ್ನೊಂದು ಮೋಟಾರ್ ಅಸೆಂಬ್ಲಿ ಪೇಪರ್ ಅನ್ನ ವರ್ಟಿಕಲ್ ಆಗಿ ಮೂವ್ ಮಾಡ್ತಾ ಇರುತ್ತೆ. ಇಲ್ಲಿ ಹಾರಿಜಾಂಟಲ್ ವರ್ಟಿಕಲ್ ಎರಡು ಮೂವ್ಮೆಂಟ್ ಬರ್ತವೆ. ಓಕೆ, fine. This is about printers. Printers ಅಲ್ಲಿ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ನೋಡಿದ್ವಿ, ಲೇಸರ್ ಪ್ರಿಂಟರ್ ನೋಡಿದ್ವಿ, ಇಂಕ್ಜೆಟ್ ಪ್ರಿಂಟರ್ ನೋಡಿದ್ವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಪ್ಲಾಟರ್. ಪ್ಲಾಟರ್ ಯಾವ ರೀತಿ ಇರುತ್ತೆ, next concept is plotter. Plotter ನಲ್ಲಿ ಎರಡು ತರ ಇರುತ್ತೆ, flat bed plotter, ಇನ್ನೊಂದು drum
ಪ್ಲಾಟರ್. ಫ್ಯಾಟ್ ಬ್ಲೆಡ್ ಪ್ಲಾಟರ್ ಅಂತ ಬರುತ್ತೆ, ಮತ್ತೆ ಡ್ರಮ್ ಪ್ಲಾಟರ್ ಅಂತ ಬರುತ್ತೆ. ಅದೇನಂತ ತಿಳ್ಕೊಳ್ಳೋಣ. ಪ್ಲಾಟರ್, ಇಟ್ ಈಸ್ ಯೂಸ್ ಟು ಪ್ರೊಡ್ಯೂಸ್ ಎ ಗ್ರಾಫಿಕಲ್ ಔಟ್ಪುಟ್. ಗ್ರಾಫಿಕಲ್ ಔಟ್ಪುಟ್ ಅನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಪ್ಲಾಟರ್ ಅನ್ನು ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ದೇ ಆರ್ ಎಂಪ್ಲಾಯ್ಡ್ ಫಾರ್ ಪ್ಲಾಟಿಂಗ್ ಗ್ರಾಫ್ಸ್, ಚಾರ್ಟ್ಸ್ ಅಂಡ್ ಅದರ್ ಡಿಸೈನ್ಸ್ ಆನ್ ದ ಪೇಪರ್. ಗ್ರಾಫ್ಸ್ ಗಳನ್ನ, ಚಾರ್ಟ್ಸ್ ಗಳನ್ನ ಹಾಕೋದಕ್ಕೆ, ಬೇರೆ ಬೇರೆ ಡಿಸೈನ್ ಗಳನ್ನ ಹಾಕೋದಕ್ಕೆ ನಾವು ಪ್ಲಾಟರ್ ಅನ್ನ ಯೂಸ್ ಮಾಡ್ತೀವಿ. ದೇರ್ ಆರ್ ಟೂ ಟೈಪ್ಸ್ ಆಫ್ ಪ್ಲಾಟರ್ಸ್. ಪ್ಲಾಟರ್ಸ್ ಅಲ್ಲಿ ಎಷ್ಟು ತರ ಇದಾವೆ? ಟೂ ಟೈಪ್ಸ್ ಇದಾವೆ. ಒನ್ ಈಸ್ ಫ್ಲಾಟ್ ಬೆಡ್ ಪ್ಲಾಟರ್ ಅಂಡ್ ದ ಅನದರ್ ಒನ್ ಈಸ್ ಡ್ರಮ್ ಪ್ಲಾಟರ್. ಒಂದು ಫ್ಲಾಟ್ ಬೆಡ್ ಪ್ಲಾಟರ್, ಇನ್ನೊಂದು ಡ್ರಮ್ ಪ್ಲಾಟರ್ ಅಂತ ಹೇಳ್ಬೋದು. ಇನ್ ಫ್ಲಾಟ್ ಬೆಡ್ ಪ್ಲಾಟರ್ ನಲ್ಲಿ ದ ಪೇಪರ್ ಆನ್ ವಿಚ್ ಗ್ರಾಫ್ಸ್ ಹ್ಯಾವ್ ಟು ಬಿ ಪ್ಲಾಟೆಡ್, ಎಲ್ಲಿ ನಾವು ಪ್ಲಾಟ್ ಮಾಡಬೇಕಾಗಿರುತ್ತೋ, ಎಲ್ಲ ಹಾಕಬೇಕಾಗಿರುತ್ತೋ ಪೇಪರ್ ಮೇಲೆ, ಈಸ್ ಫಿಕ್ಸ್ಡ್ ಆನ್ ಎ ಫ್ಲಾಟ್ ರೆಕ್ಟಾಂಗ್ಯುಲರ್ ಸರ್ಫೇಸ್. ಒಂದು ಫ್ಲಾಟ್ ರೆಕ್ಟಾಂಗ್ಯುಲರ್ ಸರ್ಫೇಸ್ ಮೇಲೆ, ಫ್ಲಾಟ್ ರೆಕ್ಟಾಂಗ್ಯುಲರ್ ಸರ್ಫೇಸ್ ಮೇಲೆ ಏನ್ ಮಾಡ್ತೀವಿ, ಆ ಪೇಪರ್ ಅನ್ನ ಪ್ಲೇಸ್ ಮಾಡ್ತೀವಿ. ಪೇಪರ್ ಡಸ್ ನಾಟ್ ಮೂವ್, ಪೇಪರ್ ಮೂವ್ ಆಗೋದಿಲ್ಲ ಇಲ್ಲಿ. ಬಟ್ ದ ಪೆನ್ ಹೋಲ್ಡಿಂಗ್ ಮೆಕ್ಯಾನಿಸಮ್ ಇರುತ್ತೆ ಇಲ್ಲಿ. ಪೆನ್ ತರ ಒಂದು ಕಾಂಪೋನೆಂಟ್ ಇರುತ್ತೆ. ಪೆನ್ ಹೋಲ್ಡಿಂಗ್ ಮೆಕ್ಯಾನಿಸಮ್ ಮೂವ್ಸ್ ಅಕ್ರಾಸ್ ದ ಪೇಪರ್. ಅದೇನಾಗ್ತಾ ಹೋಗುತ್ತೆ, ಪೆನ್ನು ಮೂವ್ ಆಗ್ತಾ ಹೋಗುತ್ತೆ, ಗ್ರಾಫ್ಸ್, ಚಾರ್ಟ್ಸ್ ಎಲ್ಲ ಪ್ರಿಂಟ್ ಆಗ್ತಾ ಹೋಗ್ತವೆ. And plots the corresponding graphical information. Okay, but this is about flat bed plotter. Next thing is drum plotter. Next ಯಾವುದು? Drum plotter. Okay, in a drum plotter the paper on which graphs have to be plotted is placed over the drum. Flat bed plotter ನಲ್ಲಿ ಏನು ಮಾಡಿದ್ವಿ, ರೆಕ್ಟಾಂಗ್ಯುಲರ್ ಸರ್ಫೇಸ್ ಮೇಲೆ ನಾವೇನ್ ಮಾಡಿದ್ವಿ, ಪೇಪರ್ ಅನ್ನ ಪ್ಲೇಸ್ ಮಾಡಿದ್ವಿ. ಹೌದಾ? ಪೆನ್ ಹೋಲ್ಡಿಂಗ್ ಮೆಕ್ಯಾನಿಸಮ್ ಅದ್ರ ಮೇಲೆ ರೈಟ್ ಮಾಡ್ತಾ ಹೋಯ್ತು. ಡ್ರಮ್ ಪ್ಲಾಟರ್ ನಲ್ಲಿ ಏನಾಗುತ್ತೆ, ದ ಪೇಪರ್ ಈಸ್ ಪ್ಲೇಸ್ಡ್ ಆನ್ ದ ಡ್ರಮ್. ಒಂದು ಡ್ರಮ್ ಇರುತ್ತೆ ಅಲ್ಲಿ, ಅದ್ರ ಮೇಲೆ ಏನ್ ಮಾಡ್ತೀವಿ, ನಾವು ಪೇಪರ್ ಅನ್ನ ಪ್ಲೇಸ್ ಮಾಡ್ತೀವಿ. ದ ಡ್ರಮ್ ರೊಟೇಟ್ಸ್ ಬ್ಯಾಕ್ ಅಂಡ್ ಫೋರ್ತ್. ಡ್ರಮ್ ಹಿಂದೆ ಮುಂದೆ ಏನಾಗುತ್ತೆ, ರೊಟೇಟ್ ಆಗುತ್ತೆ. ಅಂಡ್ ಪೆನ್ ಹೋಲ್ಡಿಂಗ್ ಮೆಕ್ಯಾನಿಸಮ್, ಅಲ್ಲೂ ಒಂಥರ ಪೆನ್ ಹೋಲ್ಡಿಂಗ್ ಮೆಕ್ಯಾನಿಸಮ್ ಇರುತ್ತೆ, which moves only in the horizontal direction, writes on the paper. ಇಲ್ಲಿ ವರ್ಟಿಕಲ್ ಮೂವ್ಮೆಂಟ್ ಆಗೋದಿಲ್ಲ. ಪೇಪರ್ ಪೆನ್ ಹೋಲ್ಡಿಂಗ್ ಮೆಕ್ಯಾನಿಸಮ್ ಯಾವ ತರ ಮೂವ್ ಆಗುತ್ತೆ, ಹಾರಿಜಾಂಟಲ್ ವೇ ನಲ್ಲಿ ಮೂವ್ ಆಗುತ್ತೆ. ಆ ರಿಲೇಟೆಡ್ ಗ್ರಾಫ್ಸ್, ಚಾರ್ಟ್ಸ್, ಡ್ರಾಯಿಂಗ್ ಪ್ಲಾಟ್ ಆಗುತ್ತೆ ಇದ್ರ ಮೇಲೆ, ಪೇಪರ್ ಮೇಲೆ. ದಿಸ್ ಇಸ್ ಅಬೌಟ್ ಡ್ರಮ್ ಪ್ಲಾಟರ್. ಓಕೆ, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ನಾನು ಅನ್ಕೊಂತೀನಿ. ಓಕೆ, ಔಟ್ಪುಟ್ ಒಂದು ಸಲ ಬ್ರೀಫ್ ಆಗಿ ರಿವೈಸ್ ಮಾಡ್ಬಿಡೋಣ ನಾವು ಏನೇನು ಹೇಳಿದ್ವಿ ಅಂತ. ಔಟ್ಪುಟ್ ಡಿವೈಸಸ್ ನಲ್ಲಿ ಟೂ ಟೈಪ್ಸ್ ಅಂತ ಹೇಳಿದ್ವಿ. ಒಂದು ಪ್ರಿಂಟರ್, ಇನ್ನೊಂದು ಡ್ರಮ್ ಪ್ಲಾಟರ್. ಒಂದು ಪ್ರಿಂಟರ್, ಇನ್ನೊಂದು ಪ್ಲಾಟರ್. ಪ್ರಿಂಟರ್ ನಲ್ಲಿ ಎರಡು ತರ, ಸೀರಿಯಲ್ ಪ್ರಿಂಟರ್, ಪ್ಯಾರಲಲ್ ಪ್ರಿಂಟರ್. ಸೀರಿಯಲ್ ಪ್ರಿಂಟರ್ ನಲ್ಲಿ ಎರಡು ತರ ಬರುತ್ತೆ, ಇಂಪ್ಯಾಕ್ಟ್ ಪ್ರಿಂಟರ್, ನಾನ್ ಇಂಪ್ಯಾಕ್ಟ್ ಪ್ರಿಂಟರ್. ಪ್ಯಾರಲಲ್ ಪ್ರಿಂಟರ್ ನಲ್ಲೂ ಕೂಡ ಎರಡು ತರ ಬರುತ್ತೆ, ಇಂಪ್ಯಾಕ್ಟ್ ಪ್ರಿಂಟರ್, ನಾನ್ ಇಂಪ್ಯಾಕ್ಟ್ ಪ್ರಿಂಟರ್. ಓಕೆ, ಸೀರಿಯಲ್ ಪ್ರಿಂಟರ್ ಅಂದ್ರೆ ಬಿಟ್ ಬೈ ಬಿಟ್ ಟ್ರಾನ್ಸ್ಮಿಷನ್ ಆಗುತ್ತೆ. ಒಂದು ಕ್ಯಾರೆಕ್ಟರ್ ಪ್ರಿಂಟ್ ಆಗಬೇಕಂದ್ರೆ 8 ಬಿಟ್ಸ್ ಬೇಕು. ಇಲ್ಲಿ ಸಿಂಗಲ್ ಕಮ್ಯುನಿಕೇಶನ್ ವೈರ್ ಇಂದ ಒಂದೊಂದೇ ಬಿಟ್ ಏನಾಗ್ತಾ ಹೋಗುತ್ತೆ, ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಇಲ್ಲಿ ಸೀರಿಯಲ್ ಪ್ರಿಂಟರ್ ನಲ್ಲಿ. ಆದರೆ ಪ್ಯಾರಲಲ್ ಪ್ರಿಂಟರ್ ನಲ್ಲಿ 8 ಕಮ್ಯುನಿಕೇಶನ್ ವೈರ್ಸ್ ಇರ್ತವೆ. 8 ಬಿಟ್ಸ್ ಕೂಡ ಒಂದೇ ಸಲ ಪ್ಯಾರಲಲ್ ಆಗಿ ಪ್ರಿಂಟರಿಗೆ ಮೂವ್ ಆಗುತ್ತೆ. ಓಕೆ, ಇದನ್ನ ಏನು ಹೇಳ್ತೀವಿ ನಾವು, ಪ್ಯಾರಲಲ್ ಟ್ರಾನ್ಸ್ಮಿಷನ್ ಆಫ್ ಬಿಟ್ಸ್ ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ ಅಬೌಟ್ ಪ್ಯಾರಲಲ್ ಪ್ರಿಂಟರ್. ಇಂಪ್ಯಾಕ್ಟ್, ನಾನ್ ಇಂಪ್ಯಾಕ್ಟ್ ಅಂದ್ರೆ ಪೇಪರಿಗೂ ಪ್ರಿಂಟೆಂಟಿಗೂ ಫಿಸಿಕಲ್ ಕಾಂಟ್ಯಾಕ್ಟ್ ಇದ್ರೆ ಅದನ್ನ ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಕರಿತೀವಿ. ಪೇಪರಿಗೂ ಮತ್ತು ಪ್ರಿಂಟೆಂಟಿಗೂ ಫಿಸಿಕಲ್ ಕಾಂಟ್ಯಾಕ್ಟ್ ಇಲ್ಲ ಅಂದ್ರೆ ಅದನ್ನ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಕರಿತೀವಿ. ನಾವು ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ನೋಡಿದ್ವಿ, ಲೇಸರ್ ಪ್ರಿಂಟರ್ ನೋಡಿದ್ವಿ, ಇಂಕ್ ಜೆಟ್ ಪ್ರಿಂಟರ್ ನೋಡಿದ್ವಿ. ಹೌದಾ? ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ನಲ್ಲಿ ಡಾಟ್ ವೈಸ್ ಪ್ರಿಂಟ್ ಆಗ್ತಾ ಹೋಗುತ್ತೆ. ಲೇಸರ್ ಪ್ರಿಂಟರ್ ನಲ್ಲಿ ಲೇಸರ್ ಬೀಮ್ ಇಂದ ಪ್ರಿಂಟ್ ಆಗ್ತಾ ಹೋಗುತ್ತೆ.
ಇಂಕ್ಜೆಟ್ ಪ್ರಿಂಟರ್ ನಲ್ಲಿ ಒಂದು ಕಾರ್ಟ್ರಿಜಸ್ ನಲ್ಲಿ ನಾವೇನ್ ಮಾಡಿರ್ತೀವಿ, ಇಂಕ್ ಅನ್ನ ಫಿಲ್ ಮಾಡಿಟ್ಟಿರ್ತೀವಿ. ಆ ಪಿನ್ ಪ್ರಿಂಟ್ ಹೆಡ್ ನಲ್ಲಿ ಇರೋ ಪಿನ್ ಏನ್ ಮಾಡುತ್ತೆ, ಪೇಪರ್ ಮೇಲೆ ಇಂಕ್ ಸ್ಪ್ರೇ ಮಾಡ್ತಾ ಹೋಗುತ್ತೆ. ಓಕೆ, ದಿಸ್ ಇಸ್ ಅಬೌಟ್ ಪ್ರಿಂಟರ್. ಪ್ಲಾಟರ್ ಗೆ ಬಂದ್ರೆ ಪ್ಲಾಟರ್ ನಲ್ಲಿ ಎರಡು ತರ ಅಂತ ಹೇಳ್ಬೋದು. ಒಂದು ಫ್ಲಾಟ್ ಬೆಡ್ ಪ್ಲಾಟರ್, ಇನ್ನೊಂದು ಡ್ರಮ್ ಪ್ಲಾಟರ್. ಫ್ಲಾಟ್ ಬೆಡ್ ಪ್ಲಾಟರ್ ನಲ್ಲಿ ಅಂದ್ರೆ ಒಂದು ರೆಕ್ಟಾಂಗ್ಯುಲರ್ ಸರ್ಫೇಸ್ ಮೇಲೆ ಪೇಪರ್ ಅನ್ನ ಪ್ಲೇಸ್ ಮಾಡ್ತೀವಿ. ಪೆನ್ ಹೋಲ್ಡಿಂಗ್ ಮೆಕ್ಯಾನಿಸಮ್ ಏನ್ ಮಾಡ್ತಾ ಬರುತ್ತೆ, ಹಾರಿಜಾಂಟಲಿ ಕ್ಯಾರೆಕ್ಟರ್, ಗ್ರಾಫಿಕ್ಸ್, ಚಾರ್ಟ್ಸ್ ರೈಟ್ ಮಾಡ್ತಾ ಬರುತ್ತೆ. ಓಕೆ, ಡ್ರಮ್ ಪ್ರಿಂಟರ್ ಅಂದ್ರೆ ಡ್ರಮ್ ಮೇಲೆ ಪೇಪರ್ ಅನ್ನ ಪ್ಲೇಸ್ ಮಾಡ್ತೀವಿ. ಓಕೆ, ಇಲ್ಲಿ ಕೂಡ ಪೆನ್ ಹೋಲ್ಡಿಂಗ್ ಮೆಕ್ಯಾನಿಸಮ್ ಇರುತ್ತೆ. ಅದು ಹಾರಿಜಾಂಟಲ್ ಆಗಿ ಕ್ಯಾರೆಕ್ಟರ್, ಡ್ರಾಯಿಂಗ್, ಗ್ರಾಫಿಕ್ಸ್ ಯಾವುದು ಔಟ್ಪುಟ್ ಇನ್ಫಾರ್ಮೇಶನ್ ಅನ್ನ ಪ್ರಿಂಟ್ ಮಾಡ್ತಾ ಬರುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ಔಟ್ಪುಟ್ ಡಿವೈಸಸ್. ಓಕೆ, ಹೋಪ್ ಯು ಆರ್ ಅಂಡರ್ಸ್ಟುಡ್ ದ ಬೇಸಿಕ್ಸ್ ಆಫ್ ಔಟ್ಪುಟ್ ಡಿವೈಸಸ್. ಔಟ್ಪುಟ್ ಡಿವೈಸಸ್ ಬಗ್ಗೆ ನಿಮಗೆ ಈಗ ಒಂದು ಐಡಿಯಾ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಈಗ ನಾವು ಈ ಕ್ಲಾಸ್ ಅನ್ನ ಎಂಡ್ ಮಾಡೋಣ. ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಸ್ಟೋರೇಜ್ ಡಿವೈಸಸ್ ನಲ್ಲಿ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಬಗ್ಗೆ ಸ್ಟಡಿ ಮಾಡೋಣ. ಸ್ಟೋರೇಜ್ ಡಿವೈಸಸ್ ನಲ್ಲಿ ಪ್ರೈಮರಿ ಸ್ಟೋರೇಜ್ ಇರುತ್ತೆ ಮತ್ತೆ ಸೆಕೆಂಡರಿ ಸ್ಟೋರೇಜ್ ಇರುತ್ತೆ. ಪ್ರೈಮರಿ ಸ್ಟೋರೇಜ್ ಅಂದ್ರೆ ಮೇನ್ ಮೆಮೊರಿ. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಮೇನ್ ಮೆಮೊರಿ ಡಿಸ್ಕಸ್ ಮಾಡಿದ್ವಿ, ಹೌದಾ? ಲಾಸ್ಟ್ ಅಂತ ಆದ್ರೂ ಲಾಸ್ಟ್ ಕ್ಲಾಸ್ ಅಲ್ಲಿ ಮೇನ್ ಮೆಮೊರಿ ಡಿಸ್ಕಸ್ ಮಾಡಿದ್ವಿ, ಹೌದಾ? ಈಗ ನೆಕ್ಸ್ಟ್ ಸೆಕೆಂಡರಿ ಮೆಮೊರಿನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಓಕೆ, we will meet in the next class. Until then, good luck.